ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘ ಅಧ್ಯಕ್ಷರಾದ ವೆಂಕಟೇಶ ಎನ್ ರಾಠೋಡ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನೆ. ಲಿಂಗಸಗೂರು ತಾಲೂಕಿನ ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ವತಿಯಿಂದ ಪಟ್ಟಣದ ನಾರಾಯಣಪುರ ರಸ್ತೆಯ ವಿಎನ್ಆರ್ ಕಾಂಪ್ಲೆಕ್ಸ್ ಮುಂಭಾಗದ ಬಳಿ ಹಾಗೂ ಕಾಳಾಪುರ ಕ್ರಾಸ್ ಬಳಿ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ಅಧ್ಯಕ್ಷರಾದ ವೆಂಕಟೇಶ ಎನ್ ರಾಠೋಡ ಉದ್ಘಾಟಿಸಿ ಮಾತನಾಡಿ, ಬೇರೆ ಬೇರೆ ಗ್ರಾಮಗಳಿಂದ ವ್ಯಾಪಾರ ವಹಿವಾಟಿಗಾಗಿ ದಿನಾಲು ಸಾವಿರಾರು ಗ್ರಾಮೀಣ ಭಾಗದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕ ಕಾರು ವಿವಿಧ ಕೆಲಸಗಳಿಗಾಗಿ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಬೇಸಿಗೆಯ ತೀವ್ರ ಬಿಸಿಲಿನ ತಾಪದಿಂದ ಜನರು ತತ್ತರಿಸುತ್ತಿದ್ದು, ದಾಹವಾಗುವ ಸಂದರ್ಭದಲ್ಲಿ ಕುಡಿಯುವ ನೀರನ್ನು ಪಡೆಯುವುದು ಕಷ್ಟಕರವಾಗುತ್ತಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ದಾಹ ನೀಗಿಸಿಕೊಳ್ಳಲು ಉಚಿತವಾಗಿ ಕುಡಿಯುವ ನೀರು ದೊರೆಯುವಂತೆ ಮಾಡಲು ನಮ್ಮ ಬಂಜಾರಾ ಸಮುದಾಯದ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ಸ್ಥಾಪಿಸಲಾಗಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಲಾಲಪ್ಪ ರಾಠೋಡ್, ಜಿಲ್ಲಾ ಉಪಾಧ್ಯಕ್ಷ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನೀಲೇಶ್ ಡಿ ಪವಾರ್, ರಾಜ್ಯ ಜಂಟಿ ಕಾರ್ಯದರ್ಶಿ ದೇವಪ್ಪ ರಾಠೋಡ್, ತಾಲೂಕಾ ಗೌರವಾಧ್ಯಕ್ಷರು ಲಕ್ಷ್ಮಣ್ ರಾಠೋಡ್, ತಾಲೂಕಾ ಯುವ ಘಟಕದ ಅಧ್ಯಕ್ಷರು ಚಂದ್ರು ರಾಠೋಡ್, ತಾಲೂಕಾ ಖಜಾಂಚಿ ಚಲುವಪ್ಪ ಚೌಹಾಣ್, ತಾಲೂಕಾ ಉಪಾಧ್ಯಕ್ಷ ಚಂದ್ರು ಚೌಹಾಣ್, ಎಎಸ್ಐ ಲಿಂಗಪ್ಪ ಜಾಧವ್, ಎಎಸ್ಐ ಚನ್ನಪ್ಪ ರಾಥೋಡ್, ಬಂಜಾರ ಸಮಾಜದ ಮುಖಂಡರು ಇರುತ್ತೆ. ವರದಿ ಶಂಕರ್ ಪವಾರ್. ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘ ಮಾಡಿರುವಂಥ ಕೆಲಸ ಬಹಳ ಹೆಮ್ಮೆ ತಂದಿದೆ. ಇಡೀ ನಮ್ಮ ಲಿಂಗಸೂರು ತಾಲೂಕಿನ ಎಲ್ಲ ಬಂಜಾರ ಸಮಾಜದವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇಷ್ಟು ದಿನ ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ, ಆ ಸಮಾಜ ಈ ಸಮಾಜ ಅಂತ ಹೇಳ್ತಾ ಇದ್ದೀವಿ. ನಾವು ಒಂದು ಮುಖ್ಯವಾಹಿನಿಗೆ ಒಂದು ಸಮಾಜ ಸೇವೆ ಮಾಡಬೇಕಂತ ಹೇಳಿ ನಮ್ಮ ಸಂಘದ ಮುಖಂಡರೆಲ್ಲ ಹೇಳಿದಾಗ ನಮ್ಮದೆಲ್ಲ ಸ್ವಇಚ್ಛೆಯಿಂದ ನಾವು ಕೆಲಸ ಮಾಡೋಣ ಅಂಥೇಳಿ ಕೇಳಿಕೊಂಡು ನಾವು ಈ ಕೆಲಸವನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ವ್ಯವಸ್ಥೆ ಅಂದರೆ ಪ್ರತಿಯೊಬ್ಬರಿಗೆ ಮುಖ್ಯವಾದ ಒಂದು ಇದು ಆಗಿರುತ್ತೆ. ಮನುಷ್ಯನಿಗೆ ನೀರಿನ ದಾಹ ಭಾಳ ಇರೋದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಾಕಿದ್ದಕ್ಕೆ ಮತ್ತು ನಮ್ಮ ಸಹಪಾಠಿಗಳು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಈಗ 2 ಚಾಲನೆ ಕೊಟ್ಟಿದ್ವಿ, ಒಂದೆರಡು ಮಾಡಬೇಕಂತೇಳಿ ನಮ್ಮ ಸಂಘ ಮೊದಲಿಂದ 2 ಮಾಡಲಿಕ್ಕೆ ನಾವು ಇದು ತಯಾರು ಮಾಡ್ತಾಯಿದ್ದೀವಿ. ಸೇವಾ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಎನ್ ರಾಠೋಡ್ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬೇಸಿಗೆಯ ಕಾಲದಲ್ಲಿ ಇವತ್ತು ಸಾರ್ವಜನಿಕರಿಗೆ ನೀರಿಂದ ಅನುಕೂಲ ಆಗಬೇಕು. ನೀರಿನ ದಾಹ ಇದ್ದವರಿಗೆ ಇಲ್ಲಿ ಬಂದು ತಾವು ನೀರನ್ನು ಸೇವಿಸುವುದರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಜೊತೆಗೆ ಸಾರ್ವಜನಿಕರು, ಬಡಬಗ್ಗರು, ಕೂಲಿ ಕಾರ್ಮಿಕರಿಗೆ ಬಹಳ ಇವತ್ತು ಶುದ್ಧ ಕುಡಿಯುವ ನೀರನ್ನು ಬಾಟ್ಲಿ ತಗೋಬೇಕಾದ್ರೆ ಬಹಳ ತುಟ್ಟಿರ್ತದೆ. ಹಾಗಾಗಿ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇರೋದರಿಂದ ಪ್ರತಿಯೊಬ್ಬರಿಗೂ ಸಹಿತ ಅನುಕೂಲ ಆಗಲಿದೆ, ಪ್ರತಿಯೊಬ್ಬರಿಗೂ ನೀರಿನ ಅನುಕೂಲ ಆಗಲಿ ಅನ್ನುವ ಹಿತದೃಷ್ಟಿಯಿಂದ ಇವತ್ತು ನಮ್ಮ ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ವತಿಯಿಂದ ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇವಪ್ಪ ರಾಠೋಡರು ಹಿರಿಯರಾಗಿರ್ತಕ್ಕಂಥ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಾಲೂಕಾ ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣ್ ರಾಠೋಡ್ರವರು ಹಾಗೂ ಇವತ್ತು ನಮ್ಮ ತಾಲೂಕಾ ಸಂಘದ ಖಜಾಂಚಿ ಆಗಿರ್ತಕ್ಕಂಥ ಚಲುವಪ್ಪ ಚೌಹಾಣ್ರವರು ಹಾಗೂ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನೀಲೇಶ್ ಪವಾರ್ ಹಾಗೂ ನಮ್ಮ ಜಿಲ್ಲಾ ತಾಲೂಕಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಜಾಟೋತ್ರವರು ಹಾಗೂ ಪಾಂಡು ಪವಾರ್ ಅವರು ಹಾಗೂ ನಮ್ಮ ಗೋಪಿ ಗ್ಯಾರೇಜ್ದವರು ಹಾಗೂ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದು ರಾಠೋಡ್ರವರು ಹಾಗೂ ಅನೇಕರು ಇಲ್ಲಿ ಭಾಗವಹಿಸಿ ಇವತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಒಂದು ಒಳ್ಳೆಯ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ಗುರುಂಟ ಹೋಬಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಖೇಶ್ ರಾಠೋಡ್ರು ಸಹಿತ ಭಾಗವಹಿಸಿದ್ದಾರೆ, ಮುಖೇಶ್ ಚೌಹಾಣ್ರವರು. ಹೀಗಾಗಿ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘದ ಎಲ್ಲ ಹಿತೈಷಿಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಕೆಲಸವನ್ನು ಘಟಕವನ್ನು ಇವತ್ತು ಉದ್ಘಾಟನೆ, ನೀರಿನ ಅರವಟ್ಟಿಗೆ ಮಾಡಿ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕುಡಿಯುವ ನೀರಿನ ಅರವಟ್ಟಿಗೆ ಇವತ್ತು ಬಡಬಗ್ಗರಿಗೆ ನೀರಿನ ಬೇಸಿಗೆಯಲ್ಲಿ ಭಾಳ ನೀರಿನ ತೊಂದರೆ ಆಗ್ಯದ. ಅದಕ್ಕೋಸ್ಕರ ಇವತ್ತು ನಮ್ಮ ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ರಾಠೋಡ್ ಅವರು ಈ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಸಂಘದ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಈ ಲಿಂಗಸೂರು ತಾಲೂಕಿನಲ್ಲಿ ಇನ್ನೂ ಹೆಚ್ಚೆಚ್ಚು
ಸ್ಥಳಗಳಲ್ಲಿ ಈ ನೀರಿನ ವ್ಯವಸ್ಥೆ ಮಾಡಲಿ ಅಂತ ನಾವು ವೆಂಕಟೇಶ್ವರ ಹತ್ರ ಮನವಿ ಮಾಡ್ಕೊತಾ ಇವತ್ತು ಈ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಮ್ಮ ಸಂಘದ ಪರವಾಗಿ ಎಲ್ಲರೂ ಧನ್ಯವಾದ.